ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಟೆನ್ಸಸ್ ಅಂದರೆ ಟೆನ್ಸ್ ಬಗ್ಗೆ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಯಾಕೆ ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಾನು ಓದಿ ಮತ್ತು ನೋಟ್ಸ್ ಮಾಡ್ಕೊಂಡಿರೋದು, ಅದಕ್ಕೆ ನಿಮಗೆ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳ್ತಾಯಿದ್ದೀನಿ. ಟೆನ್ಸಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು. ಒಂದು ಪ್ರೆಸೆಂಟ್ ಟೆನ್ಸು, ಇನ್ನೊಂದು ಪಾಸ್ಟ್ ಟೆನ್ಸ್, ಇನ್ನೊಂದು ಫ್ಯೂಚರ್ ಟೆನ್ಸ್. ಒಟ್ಟು 3 ಟೆನ್ಸ್ಗಳಿದ್ದಾವೆ ಟೆನ್ಸಲ್ಲಿ. ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು 4 ಬರುತ್ತೆ, ಪಾಸ್ಟಲ್ಲೂ 4 ಬರುತ್ತೆ, ಫ್ಯೂಚರಲ್ಲೂ 4 ಬರುತ್ತೆ. ಅದರಲ್ಲಿ ಡಿವೈಡಾಗಿ 4 ಬರ್ತಾ ಹೋಗ್ತೈತೆ. ಸಿಂಪಲಲ್ಲಿ ಎಷ್ಟು ಬರುತ್ತೆ ಅಂತಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಎಷ್ಟು ಬರುತ್ತೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಯಾವ ಬಳಸ್ಕೊತೀವಿ ಅಂದರೆ ಡೂ ಮತ್ತು ಡಸ್ ಮತ್ತು V1 ವರ್ಬು V1, V2, V3 ಅಂತ ವರ್ಬ್ ಬರುತ್ತಲ್ಲ, ಅದಕ್ಕೆ ಇಲ್ಲಿ ನಾವು ಬಳಸುವಂಥ ವರ್ಬ್ ಯಾವುದಂದರೆ V1. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ 3 ಹೆಲ್ಪಿಂಗ್ ವರ್ಬ್ ಬರುತ್ತೆ. ಒಂದು ಆ್ಯಮ್, ಈಸ್, ಆರ್. ಇಲ್ಲಿ ನೋಡಿ, ಹಾಗೆ ಇಲ್ಲಿ V1 + ING. ಆಯಂದಾಗೆ ಅಂತ ನಾನು ಅಂತ ಆಗುತ್ತಲ್ಲ, ಅಲ್ಲಿ ಆ್ಯಮ್ ಹಚ್ಚಬೇಕು. ಹಿ ಶಿ ಇಟ್ಟಿದ್ದಾಗ ಈಜ್ ಹಚ್ಚಬೇಕು. ಆರ್ ದೇ ಇದ್ದಾಗ ಯು, ವಿ ದೇ ಇದ್ದಾಗ ಆರ್ ಹಚ್ಚಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಸ್ 2 ಬರುತ್ತೆ. ಒಂದು ಹ್ಯಾವ್, ಇನ್ನೊಂದು ಹ್ಯಾಜ್. ಇಲ್ಲಿ V3 ಫಾರ್ಮ್ ಬಳಸ್ತೀವಿ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹ್ಯಾವ್ ಬಿನ್, ಹ್ಯಾಸ್ ಬಿನ್. ಇಲ್ಲಿ V1 + ING. ಕಂಟಿನ್ಯೂಯಸ್ ಅಂತ ಬಂತಂದರೆ ಇಲ್ಲಿ V1 + ING ವರ್ಬ್ ಇರುತ್ತೆ ಅಂತೇಳಿ ನೆನ್ಪಿಟ್ಕೋಬೇಕು. ಹಾಗೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಅಂತ ಬಳಸ್ತೀವಿ. ಇಲ್ಲಿ V2 ವರ್ಬ್ ಬಳಸ್ತೀವಿ. ಹಾಗೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ವಾಸ್ ಮತ್ತು ವರ್ಬ್ ಬಳಸ್ತೀವಿ. ಇಲ್ಲಿ V1 + ING. ನೋಡಿ, ಇಲ್ಲಿ ಕಂಟಿನ್ಯೂಯಸ್ ಬಂದಿದೆ, ಇಲ್ಲಿ V1 + ING, ಇಲ್ಲಿ V1 + ING. ನೋಡಿ, ಇಲ್ಲಿ ಕಂಟಿನ್ಯೂ ಬಂದಾಗ V1 + ING, ಇಲ್ಲೂ ಕಂಟಿನ್ಯೂ ಬಂದಾಗ V1 + ING, ಇಲ್ಲಿ ನೋಡಿ ಕಂಟಿನ್ಯೂ ಬಂದಾಗೆಲ್ಲ V1 + ING ಅಂತೇಳಿ ಹಚ್ಕೊಳ್ಬೇಕು. ಇವನ್ ಟ್ರಿಕ್ಸ್ ನಿಮಗಿದು. ಹಾಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಆಮೇಲೆ V3 ಫಾರ್ಮ್ ಬಳಸ್ತೀವಿ. ಪರ್ಫೆಕ್ಟ್ ಟೆನ್ಸಲ್ಲೆಲ್ಲ V3 ಬಳಸ್ತೀವಿ, ನೋಡಿ ನೆನ್ಪಿಟ್ಕೊಳ್ಳಿದು ಒಂದು. ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹ್ಯಾಡ್ ಬಿನ್, V1 + ING. ಸಿಂಪಲ್ ಫ್ಯೂಚರ್ ಟೆನ್ಸ್ ವಿಲ್ ಮತ್ತು ಶೆಲ್ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಇಲ್ಲಿ V1 ಫಾರ್ಮ್ ಬಳಸ್ತೀವಿ. ಹಾಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ವಿಲ್ ಬಿ, ಶಾಲ್ ಬಿ. ಇಲ್ಲಿ V1 + ING. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಶಾಲ್ ಹ್ಯಾವ್, ವಿಲ್ ಹ್ಯಾವ್. ಇಲ್ಲಿ V3 ಫಾರ್ಮ್ಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಶಾಲ್ ಹ್ಯಾವ್ ಬಿನ್, ವಿಲ್ ಹ್ಯಾವ್ ಬಿನ್. ನೋಡಿ, ಇಲ್ಲಿ ಕಂಟಿನ್ಯೂಯಸ್ ಬಂದಿದ್ದಲ್ಲೆಲ್ಲ V1 + ING ಬಂದಿದೆ ನೋಡಿ, ಅಂದರೆ ವರ್ಬ್ಸ್ಗಳು. ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸು, ಸಿಂಪಲ್ ಪರ್ಫೆಕ್ಟ್ ಟೆನ್ಸ್ 3ರಲ್ಲಿಯೂ ಪರ್ಫೆಕ್ಟ್ ಟೆನ್ಸ್ ಬಂದಿದೆ ಅಂದರೆ ಅಲ್ಲಿ V3 ಫಾರ್ಮ್ ಬಂದಿದೆ. ಹಾಗೆ ಫ್ಯೂಚರಲ್ಲಿ ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲಿ V1 ಬರ್ತೈತಿ, ಪಾಸ್ಟಲ್ಲಿ ಮಾತ್ರ V2 ಬರುತ್ತೆ. ಈ ರೀತಿ ನೆನ್ಪಿಟ್ಕೊಂಡು ಓದಿ, ಸ್ವಲ್ಪ ಈಸಿ ಆಗುತ್ತೆ ಟ್ರಿಕ್ಸ್ ಬಳಸ್ಕೊಂಡು. V1 ಅಂದರೆ ಹೆಂಗಿರುತ್ತೆ ಅಂತ ನೋಡ್ರಿ, ಒಂದು ಎಕ್ಸಾಂಪಲ್ಸ್ ಬರೆದಿದ್ದೀನಿ ನಾನು. ಆಸ್ಕ್ಡ್, ಸ್ಪೀಕ್, ಸ್ಪೋಕನ್, ವರ್ಕ್ಡ್. V1ಅಲ್ಲಿ EN ಬರಲ್ಲ, ಓನ್ಲಿ ಸಿಂಗಲ್ ಅಂದರೆ ಆಸ್ಕು, ಸ್ಪೀಕು, ವರ್ಕು ಈ ಥರ ಬರುತ್ತೆ. ಹಾಗೆ V2 ಅಲ್ಲಿ ED ಮತ್ತು EN ಇಂಥವೆಲ್ಲ ಬರ್ಬೋದಿಲ್ಲಿ. ಅದಕ್ಕೆ ಈ ರೀತಿ ನಾವು ನೆನ್ಪಿಟ್ಕೋಬೇಕು. ಯಾವ ವರ್ಬು ED ಇಂದ ಎಂಡ್ ಆಗುತ್ತೋ ಅದಕ್ಕೇನಂತೀವಿ ನಾವು ರೆಗ್ಯುಲರ್ ವರ್ಬ್ ಅಂತೀವಿ. ಯಾವುದು ವರ್ಬು EN ಇಂದ ಎಂಡ್ ಆಗುತ್ತೋ ಅದು ಇರ್ರೆಗ್ಯುಲರ್ ಅಂತೀವಿ. ಯಾವುದು ಸೇಮ್ ಬರುತ್ತೆ ಅಂದರೆ ಪುಟ್ V1 ಅಲ್ಲೂ ಪುಟ್, V2 ಅಲ್ಲೂ ಪುಟ್, V3 ಅಲ್ಲೂ ಪುಟ್, ಕಟ್ ಹೀಗೆ 3ರಲ್ಲಿ ಸೇಮ್ ಬರುತ್ತಲ್ಲ, ಅವಕ್ಕೆ ವೀಕ್ ವರ್ಬ್ ಅಂತೇಳಿ ಕರಿತೀವಿ. ವರ್ಬ್ಸಲ್ಲಿ 3 ಪ್ರಕಾರ: ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್ ಮತ್ತು ವೀಕ್ ವರ್ಬ್ಸ್ ಅಂತೇಳಿ ಬರುತ್ತೆ. ಇಷ್ಟು ನಾನಿವತ್ತು ಓದಿರೋದು ಇದು ಕಾನ್ಸೆಪ್ಟು. ಅದಕ್ಕೆ ಒಂಥರ ನಾನು ಪಾಯಿಂಟ್ಸ್ ಮಾಡಿದೆ, ಅದಕ್ಕೆ ಹೇಳಿದೆ. ನಿಮಗೆ ಯೂಸ್ ಆಗಿದರೆ ಬಳಸ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ನಾನು ಹಿಂಗೆ ಓದಿರೋದು ಈ ಥರ ಪಾಯಿಂಟ್ಸ್ಗಳಿದ್ರೆ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ
ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಧನ್ಯವಾದಗಳು.